ಸಣ್ಣ ಸಣ್ಣ ಸುದ್ದಿಗಳು ತಗೊಳ್ಳೋದು, ಅದನ್ನು ದೊಡ್ಡದಾಗಿ ಮಾಡೋಕ್ಕೆ ಹೋಗೋದು, ಮತ್ತು ಅದಕ್ಕೆ ಒಂದು ಕೋಮು ಬಣ್ಣವನ್ನು ಹಚ್ಚಕ್ಕೆ ಹೋಗೋದು, ದ್ವೇಷವನ್ನು ಹೆಚ್ಚು ಮಾಡೋದು. ಇವರು ಯಾವಾಗಲೂ ಅಪಪ್ರಚಾರದಲ್ಲೇ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ. ಸೊ ಇದು ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಅದೇ ಅರ್ಥ ಆಗ್ತಾ ಇದೆ. ನಾವು ಮಾಡಿದ್ದು ಕೂಡ ಅದನ್ನೇ, ಇವ್ರು ಮಾಡ್ತಾ ಇರೋದು ಕೂಡ ಅದನ್ನೇ ಅಂತ ಗೊತ್ತಾಗಲಿ ಅವ್ರಿಗೆ. ಸರ್, ಇವಾಗ ಪೊಲಿಟಿಕಲ್ ಆಗಿ ಚೇಂಜ್ ಆಗ್ತಾ ಇದೆ ಸರ್ ಈ ಪ್ರಕರಣ. ಅಂದರೆ ನಾಲ್ಕು ಆದಿತ್ಯವಾರ MLAಗಳನ್ನು ಕೂಡ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಬರಬೇಕಂತ. ನೋಡಿ, ಅವರೆಲ್ಲ ಪೊಲಿಟಿಕಲ್ ಬೆನಿಫಿಟ್ ನೋಡುವಂಥ ಪಕ್ಷ ಅದು BJP. ಅವ್ರಿಗೆ ಇದೇ ಬೇಕು ಯಾವಾಗಲೂ. ಯಾಕೆಂದರೆ ಮೊದಲು 10 ದಿವಸ ಏನೂ ಮಾತಾಡಲೇ ಇಲ್ಲ ತಾನೆ. ಮೊದಲು ಶುರು ಆದಾಗ ಎಲ್ಲರೂ SIT ಮಾಡಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟರು. ಮತ್ತು 10 ದಿವಸ ಯಾರೂ ಬಾಯಿ ಬಿಚ್ಚಲಿಲ್ಲ. ಈಗ ಎಲ್ಲ ವಿಷಯಗಳು ಹೊರಗೆ ಬರ್ತಾ ಇರೋದ್ರಿಂದ ಇದನ್ನು ಹೇಗೆ ಅವರ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೋಬೋದು, ಇದು ಅವ್ರ ಲೆಕ್ಕಾಚಾರ. ಈಗ ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ನಿಜಾಂಶ ಹೊರಗೆ ಬರಬೇಕೆ ಹೊರತು ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಅಷ್ಟೇ. ಈಗ BJP ಇದರಲ್ಲಿ ರಾಜಕೀಯ ಲಾಭ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದು ಅವ್ರ ಹಳೆ ಸ್ಟ್ರಾಟಜಿ. ಅದು ಯಾವಾಗಲೂ ಅದನ್ನೇ ಮಾಡೋದು. ಅವರು ಧಾರ್ಮಿಕ ವಿಚಾರದನ್ನು ಉಪಯೋಗಿಸ್ಕೊಳ್ಳೋದೇ ಅವ್ರ ಸ್ಟ್ರಾಟಜಿ. ಏನು ಇಲ್ಲ, ನಾನು ಹೇಳಿದ ಅನೇಕ ಸಂಘಟನೆಗಳು, ಅನೇಕ ವ್ಯಕ್ತಿಗಳು, ಅದರಲ್ಲಿ ಎಡಪಂಥೀಯ ಸಂಘಟನೆಗಳು ಕೂಡ ಅನೇಕ ಜನ ಅದಕ್ಕೆ ಒತ್ತಡ ಹಾಕಿದ್ರು. ಅದಕ್ಕೆ SIT ಆಗಿದ್ದು. ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಕೂಡ ಹೇಳಿದ್ರು SIT ಆದರೆ ಒಳ್ಳೆಯದು ಅಂತ. ಅನೇಕ ಬೇರೆ ಜನ ಎಲ್ಲರೂ ಹೇಳಿದ್ರು. ನ್ಯಾಯಾಧೀಶರು ಗೋಪಾಲ್ ಗೌಡರು ಹೇಳಿದ್ರು. ಆ ಥರ ಅನೇಕ ಜನ ಹೇಳಿದ್ದಾರೆ. ಅದಕ್ಕೆ SIT ಮಾಡಿದ್ದು ನಾನೇನು ಹೇಳಿದ್ದು, ನಮ್ಮ ದಕ್ಷಿಣ ಕನ್ನಡ ಪೊಲೀಸವರೇ ತನಿಖೆ ಮಾಡ್ತಾರೆ. SIT ನನ್ನ ಪ್ರಕಾರ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೆ. ಆದರೆ ನನ್ನ ಪ್ರಕಾರ SIT ಮಾಡಿದ್ದೇ ಒಳ್ಳೆಯದಾಯ್ತು. ಯಾಕೆಂದರೆ ಯಾರಿಗೂ ಕೂಡ ಅನುಮಾನ ಇರೋದಿಲ್ಲ. ಈಗ ಇಲ್ಲದೆ ಹೋದರೆ ಇಲ್ಲಿಯ ಸ್ಥಳೀಯ ಪೊಲೀಸರು ಸರಿಯಾಗಿ ಮಾಡಲಿಲ್ಲ, ಇನ್ನೊಂದು ಅದಕ್ಕೆ ಗೂಬೆ ಕೂರಿಸುವಂಥ ಕೆಲಸ ಆಗಿರೋದು. ಈಗ ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ. ಪೊಲೀಸವರು ಒಂದು ಒಳ್ಳೆಯ ಅಧಿಕಾರಿಗಳು ಬಂದಿದ್ದಾರೆ, ಅವ್ರು ತನಿಖೆ ಮಾಡಿದ್ದಾರೆ, ಯಾರು ಒತ್ತಡಕ್ಕೂ ಇದಿಲ್ಲ. ಅದರಿಂದ SIT ಆಗಿದ್ದೇ ಒಳ್ಳೆಯದಾಯಿತು. ನೋಡಿ, ನಾನು ಈಗ ತನಿಖೆ ವಿಚಾರ ಮಾತಾಡೋಕ್ಕೆ ಹೋಗಲ್ಲ. ಸದನ ನಡೀತಾ ಇದೆ. ಗೃಹ ಸಚಿವರು ಪರಮೇಶ್ವರ್ ಅವರು ಮತ್ತು ಬಹುಶಃ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಹೇಳಿಕೆ ಕೊಡ್ಬೋದು. ಅದರಿಂದ ಸೋಮವಾರ ಅವ್ರು ಹೇಳ್ತಾರೆ. ಇದ್ರ ಮುಚ್ಚಾಕುವಂಥದ್ದು ಏನೂ ಇಲ್ಲ, ಅಥವಾ ಇದನ್ನು ದುರುಪಯೋಗ ಪಡಿಸುವಂಥದ್ದು ಕೂಡ ಏನೂ ಇಲ್ಲ. ನಾನು ಮೊದಲು ಕೂಡ ಹೇಳಿದೆ, ಅಸೆಂಬ್ಲಿಲೂ ಕೂಡ ಅದನ್ನೇ ಹೇಳಿದೆ ನಾನು. ಏನಂದರೆ ನಾವು ಸತ್ಯ ಹೊರಗೆ ಬರಬೇಕೆ ಹೊರತು ಯಾರ ಪರ ವಿರೋಧ ಪ್ರಶ್ನೆ ಬರೋದೇ ಇಲ್ಲ ಇದರಲ್ಲಿ. ಈಗ ಇದರಲ್ಲಿ ಯಾವುದು ದರ್ಶನ್ ಪ್ರಕರಣ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ಪ್ರಕರಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ಇನ್ನೊಂದು ಪ್ರಕರಣ, ಯಾವುದೇ ಪ್ರಕರಣ ಇರ್ಬೋದು, ನಿಜಾಂಶ ಹೊರಗೆ ಬರಬೇಕು. ತಪ್ಪಾಗಿದ್ದರೆ ಶಿಕ್ಷೆ ಆಗಬೇಕು. ಅಮಾಯಕರಿಗೆ ತೊಂದರೆ ಆಗಬಾರ್ದು. ಇನ್ನೊಂದೇನೆಂದರೆ, ಪ್ರತಿ ಸಲ ಮಂಜುನಾಥ ಸ್ವಾಮಿಗೆ, ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೆಡ್ತಾ ಇದೆ. ಅದು ಇದಕ್ಕೂ ಸಂಬಂಧನೇ ಇಲ್ಲ, ಆಯಿತಾ. ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪವಿತ್ರತೆ ಎಲ್ಲೂ ಹಾಳಾಗಿಲ್ಲ, ಆಯಿತಾ. ಕ್ಷೇತ್ರದಲ್ಲಿ ಹೋಗಿ ಏನೋ ಇದು ಅಗದಿಲ್ಲ, ಎಲ್ಲ ಕಾಡಲ್ಲಿ ಹೋಗಿ ಅಗದಿರೋದು, ಆಯಿತಾ. ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ BJPಯವರು ಇದಕ್ಕೆ ಅದನ್ನು ಒಂದು ತಿರುಚಿ ಅವರೇ ಉದ್ದೇಶಪೂರ್ವಕವಾಗಿ ಹೆಸರಾಳು ಮಾಡ್ತಾ ಇದ್ದಾರೆ. ಯಾರು ಕೂಡ ನೋಡಿ, ಉತ್ಖನನ ಆಗಿದ್ದು ಟೆಂಪಲ್ ಹತ್ರನೇ ಬಂದು ಒಂದು ಉತ್ಖನನ ಆಯ್ತು, ಆಗಿದೆ. ಅದರಿಂದ ಏನು ಪವಿತ್ರತೆ ಹಾಳಾಗ್ತದೆ? ಈಗ ನಿಜಾಂಶ ಬರೋದ್ರಿಂದ ಯಾರಿಗೂ ಸಮಸ್ಯೆ ಆಗಲ್ಲ. ನಿಜಾಂಶ ಹೊರಗೆ ಬಂದರೆ ಸಾಕು. ಇದು ದೇವರು ಅಷ್ಟು ಏನು ಭಕ್ತಾದಿಗಳಿಗೆ ಭಕ್ತಿಗೆ ಇಷ್ಟು ಸುಲಭವಾಗಿ ಯಾರು ನಂಬಿಕೆ ಕಳ್ಕೊಳ್ಳೋದಿಲ್ಲ, ಆಯಿತಾ. ಅದಕ್ಕೋಸ್ಕರ ದಯವಿಟ್ಟು ಇದು ಈ ರೀತಿಯಾಗಿ ಪ್ರತಿಬಿಂಬಿಸುವಂಥದ್ದು ಬೇಕಾಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಅದು ನಮ್ಮ ದೇಶದಲ್ಲೆಲ್ಲ ಇದ್ದೇ ಇದೆ. ಈಗ ಎಷ್ಟು ಸಲ ಇವರು ಅಪಪ್ರಚಾರ ಮಾಡಿಲ್ವಾ? ಈ ಬಲಪಂಥೀಯರು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ. ಪರೇಶ್ ಮೇಸ್ತಾ ಎಷ್ಟು ಅಪಪ್ರಚಾರ ಮಾಡಿದ್ರು ಇಡೀ ದೇಶದಲ್ಲಿ, ಇಡೀ ಕರಾವಳಿಯಲ್ಲಿ. ಇವರು ಅಪಪ್ರಚಾರ ಮಾಡಿದಾಗ ಏನು ತೊಂದರೆ ಇಲ್ಲ, ಇನ್ನೊಬ್ಬರು ಮಾಡಿದಾಗ ಮಾತ್ರ BJPಯವ್ರಿಗೆ ತೊಂದರೆ. ಇವರೇ ಎಷ್ಟು ವಿಷಯಗಳ ಅಪಪ್ರಚಾರ ಮಾಡಿದ್ರು ಹೇಳಿ. ಸಣ್ಣ ಸಣ್ಣ ಸುದ್ದಿಗಳು ತಗೊಳ್ಳೋದು, ಅದನ್ನು ದೊಡ್ಡದಾಗಿ ಮಾಡೋಕ್ಕೆ ಹೋಗೋದು, ಮತ್ತು ಅದಕ್ಕೆ ಒಂದು ಕೋಮು ಬಣ್ಣವನ್ನು ಹಚ್ಚಕ್ಕೆ ಹೋಗೋದು, ದ್ವೇಷವನ್ನು ಹೆಚ್ಚು ಮಾಡೋದು. ಇವರು ಯಾವಾಗಲೂ ಅಪಪ್ರಚಾರದಲ್ಲೇ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ. ಸೊ ಇದು ಇನ್ನೊಬ್ಬರು ಮಾಡಿದಾಗ ಅವ್ರಿಗೆ ಅದೇ ಅರ್ಥ ಆಗ್ತಾ ಇದೆ. ನಾವು ಮಾಡಿದ್ದು ಕೂಡ ಅದನ್ನೇ, ಇವ್ರು ಮಾಡ್ತಾ ಇರೋದು ಕೂಡ ಅದನ್ನೇ ಅಂತ ಗೊತ್ತಾಗಲಿ ಅವ್ರಿಗೆ. ಈಗ SITಗೆ ಬೇರೆ ಬೇರೆ ಹಿಂದಿನ ದೂರುಗಳು ಕೂಡ ದಾಖಲಾಗ್ತಾ ಇದೆ. SIT ಪರ್ಟಿಕ್ಯುಲರ್ ಆಗಿ ನೋಡಿ, ದೂರುಗಳಿಗೆ ಎಲ್ಲ ನೋಡಿ, ದೂರುಗಳು ಎಷ್ಟು ನಾನು ದೂರು ಕೊಡ್ಬೋದು. ಅದಕ್ಕೆ ಏನಾದರೂ ಒಂದು ಬೇಕಲ್ಲ. ಸೊ ಅದು ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಇದು ರೆವೆನ್ಯೂ ವೈಸ್ ಅಂದರೆ ಪುತ್ತೂರು ರೆವೆನ್ಯೂ ಈಗ AC ಇಸ್ ದೇರ್ ಆಲ್ ಓವರ್. ಈಗ ಇದರಿಂದ ನಿಮ್ಮ ರೆವೆನ್ಯೂ ಎಫೆಕ್ಟ್ ಆಗಲಿಲ್ವಾ? ಅಂದರೆ
ಟು ಹ್ಯಾವ್ ಆನ್ ಅಫಿಷಿಯಲ್ ಲೈಕ್ ದಿಸ್. ನೋಡಿ, ಈಗ ನೀವು SIT ಮಾಡಬಾರ್ದಾಗಿತ್ತು ಅಂತ ಹೇಳ್ತೀರಾ? ಅಲ್ಲ ನಾನು ಅನ್ನೋದು ಅಥವಾ ಈ ತನಿಖೆ ನಿಮ್ಮ ಅಭಿಪ್ರಾಯ, ಈ ತನಿಖೆ ಮಾಡಬಾರ್ದಾಗಿತ್ತು ಅದನ್ನ ಹೇಳ್ಬಿಡಿ. ಇದು ಯಾಕೆ ಮಾಡಿದ್ರಿ ಅಂತ ಕೇಳಿ ನೀವು. ಅಲ್ಲ ನಾ ಅದಕ್ಕೆ ಹೇಳ್ತಾ ಇಲ್ಲ. ವಾಟ್ ಕಾಸ್ಟ್ ಅಂದ್ರೆ ಈಗ an official of ಎವ್ರಿಥಿಂಗ್ ಇಸ್ ಅಟ್ ಕಾಸ್ಟ್ ಓನ್ಲಿ, ಬಿಕಾಸ್ ವೆನ್ ಯು ವಾಂಟ್ ಕ್ಲಾರಿಟಿ, ಸುಮ್ಮನೆ ಇದನ್ನ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿದ್ರು. ಸೊ ಒಳ್ಳೆ ಅಧಿಕಾರಿ ಹಾಕಿದಾಗ ಯಾರು ಮಾತಾಡೋಕ್ಕಾಗಲ್ಲ. ಇಲ್ಲದೆ ಹೋದ್ರೆ ಪ್ರತಿಯೊಂದಕ್ಕೂ ಕೂಡ ಈಗ ಅಪಪ್ರಚಾರ ಮಾಡೋರಿಗೆ ಏನೋ ಒಂದು ಸಣ್ಣ ಇಶ್ಯೂ ಸಾಕು ಅವ್ರಿಗೆ ದೊಡ್ಡ ಇಶ್ಯೂ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಒಳ್ಳೆ ಅಧಿಕಾರಿ ಇರೋದ್ರಿಂದ ಯಾರೂ ಮಾತಾಡ್ತಾ ಇಲ್ಲ, SIT ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಆಯಿತಾ? ಅದಕ್ಕೋಸ್ಕರ ಇದು ಆಗಿರೋದೇ ಒಳ್ಳೆಯದಾಯಿತು. ಇದು ಬಹುಶಃ ಸತ್ಯವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತದೆ, ಆಯಿತಾ? ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ, ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಜಾಂಶವನ್ನು ಪತ್ತೆ ಹಚ್ಚೋದಕ್ಕೆ SIT ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಸದನ ಈಗ ನಡೀತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಾನು ಏನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ. ಸೋಮವಾರ ಉತ್ತರ ಕೊಡ್ತಾರೆ. ಆದರೆ ನಮ್ಮ ಉದ್ದೇಶ ನಿಜಾಂಶ, ಸತ್ಯ ಹೊರಗೆ ಬರಬೇಕು. ಯಾವುದೇ ಆಪಾದನೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿತ್ತು ಅದನ್ನೆಲ್ಲ ಅವರು ಮಾಡಿಸ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಇದರಲ್ಲಿ ಈ ಕಂಪ್ಲೇನೆಂಟ್ ವಿಟ್ನೆಸ್ ಸಹಿತ ಒಂದೊಂದು ಯಾವ್ದು ರಾಷ್ಟ್ರೀಯ ವಾಹಿನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು, ಅಂದರೆ ಬೇಸಿಕಲಿ ರಿವೀಲಿಂಗ್ ಹಿಸ್ ಓನ್ ಐಡೆಂಟಿಟಿ, ಅಂದರೆ ಅವ್ರ ವಿಟ್ನೆಸ್ ಪ್ರೊಟೆಕ್ಷನ್ ನಡೀತಾ ಇದೆ ಇದರಲ್ಲೂ. ಆಮೇಲೆ ದೇರ್ ಇಸ್ ನ್ಯೂ ಅಲಿಗೇಷನ್ಸ್ ಬೀಂಗ್ ಮೇಡ್ ಅಗೇನ್ ಇನ್ ದಟ್ ಸ್ಟೇಟ್ಮೆಂಟ್. ಏನು ಎಲ್ಲ ಅಂಶಗಳು ಕೂಡ ನಾನು ಅದು ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ಗೊತ್ತಿಲ್ಲ ಏನು ಹೇಳಿದ್ದಾರೆ ಅಂತ. ಆದರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ. ಮತ್ತು ಪೊಲೀಸ್ ಇಲಾಖೆ ಇದನ್ನು ಯಶಸ್ವಿಯಾಗಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಕೆಲವೊಂದು ಇದರಲ್ಲಿ ಒಪಿನಿಯನ್ಸ್ ಟಾರ್ಗೆಟಿಂಗ್ ಇದೆಲ್ಲ ನೋಡಿ, ಪೊಲೀಸ್ ನೋಡಿದ್ರೆ ವಿ ಆರ್ ನಾಟ್ ಸೀಯಿಂಗ್ ಮಚ್ ಆಕ್ಷನ್ಸ್ ಫ್ರಮ್ ದೆಮ್. ಇಲ್ಲ ನೋಡಿ, ಆ ಥರ ಅಲ್ಲ. ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಆಯಿತಾ? ಈಗ ಇದಕ್ಕೆ ದೊಡ್ಡ ಈ ವಿಷಯದಲ್ಲಿ ಇದು ಇಡೀ ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತಿದ್ದು. ಅವರ ಒಂದು ಆಪಾದನೆಗಳೇನಿತ್ತು, ಅವರ ಒಂದು ಹೇಳಿಕೆಗಳೇನಿತ್ತು, ಮತ್ತು ಅದಕ್ಕೆ ಸಿಕ್ಕಿರ್ತಕ್ಕಂಥ ಏನು ಮಾಧ್ಯಮದಲ್ಲೂ ಕೂಡ ಯಾವ ರೀತಿಯಾಗಿ ಅದಕ್ಕೆ ಪ್ರಚಾರ ಸಿಕ್ಕಿತು, ದೊಡ್ಡ ಒಂದು ವಿಷಯ ಅದು ಸೃಷ್ಟಿಯಾಗಿತ್ತು. ಯಾಕಂದರೆ ಅದೇನು ಸಣ್ಣ ಆರೋಪ ಏನಿರಲಿಲ್ಲ, ದೊಡ್ಡ ಆರೋಪನೇ, ಭಾಳ ಗಂಭೀರವಾದಂಥ ಆರೋಪ. ಅದರಿಂದ ಅದನ್ನು ನಾವು ಈಗ ಈ ಒಂದು ಒಳ್ಳೆಯ ತನಿಖೆ ಮಾಡಿರೋದ್ರಿಂದ ಯಾರಿಗೂ ಅನುಮಾನ ಇಲ್ಲ, ತನಿಖೆ ಬಗ್ಗೆ ಅನುಮಾನ ಇಲ್ಲ. ಸೊ ಸತ್ಯ ಹೊರಗೆ ಬಂದಾಗ ಯಾರು ಏನೇ ಮಾತಾಡೋದು ಕೂಡ ಸತ್ಯಾಂಶ ಏನು ಜನರಿಗೆ ಮುಂದೆ ನಾವು ಇಡ್ತೀವಿ. ಅದಕ್ಕೋಸ್ಕರ ಅದು ಮುಖ್ಯ ಇದೆ. ಯಾರ್ಯಾರು ಏನೇನೋ ಹೇಳಿಕೆಗಳು ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಿಜಾಂಶ ಏನು, ಸತ್ಯ ಏನು, ಸಾಕ್ಷಿ ಏನಿದೆ, ಪ್ರೂಫ್ ಏನಿದೆ, ಎವಿಡೆನ್ಸ್ ಏನಿದೆ, ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡ್ಕೊಳ್ತದೆ, ಪೊಲೀಸ್ ಇಲಾಖೆ ನಡ್ಕೊಳ್ತದೆ. ಇರ್ಬೋದು, ಅದನ್ನು ಕೂಡ ತಿಳ್ಕೊಬೇಕಾಗ್ತದೆ. ಏನಾದರೂ ಆ ಥರ ನಡೆದಿದ್ರೆ ಅದನ್ನು ಕೂಡ ತನಿಖೆ, ಯಾಕಂದರೆ ಯಾವುದನ್ನು ಕೂಡ ನಾವು ಅಲ್ಲಗಳಿಯಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ತನಿಖೆ ಮುಖಾಂತರನೇ ಗೊತ್ತಾಗಬೇಕು. ನಮ್ಮ ಅಭಿಪ್ರಾಯ ಏನೇ ನನ್ನ ಅಭಿಪ್ರಾಯನೇ ಏನೇ ಇರ್ಬೋದು, ನನ್ನ ವೈಯಕ್ತಿಕ ಅಭಿಪ್ರಾಯನೂ ಏನೇ ಇರ್ಬೋದು. ಆದರೆ ಅದೆಲ್ಲ ನಾನು ಹೇಳೋದು ನಿಜನ ಸುಳ್ಳು ಅಂತ ಅದು ಪ್ರೂವ್ ಆಗಬೇಕಾದ್ರೆ ಅದು ತನಿಖೆ ಮುಖಾಂತರನೇ ಗೊತ್ತಾಗೋದು. ಅದರಿಂದ ಸ್ಪಷ್ಟ ತನಿಖೆ ಆಗ್ತದೆ, ಎಲ್ಲ ವಿಷಯದಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದು ಅಲ್ಲಿ ಸುಲಭವಾದ ಕೆಲಸ ಏನಲ್ಲ. ಇದು ಆ ಕಾಡು ಪ್ರದೇಶದಲ್ಲಿ ಹೋಗಿ ನಿಂತು ಈ ಮಳೆ ಮಧ್ಯದಲ್ಲಿ ಹೋಗೋದು, ಅಗಿಯೋದು, ಅದೇನು ಸುಲಭ ಕೆಲಸ ಏನಲ್ಲ. ಅದರಿಂದ ಪೊಲೀಸ್ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ. ಅವರು ಕೂಡ ಭಾಳ ತ್ರಾಸಾಗಿದೆ, ತೊಂದರೆ ಆಗಿದೆ. ಆದರೂ ಅವರು ತಮ್ಮ ಡ್ಯೂಟಿಯನ್ನು ಮಾಡಿದ್ದಾರೆ. ಸೊ ಈಗ ಮುಂದೆ ಏನು ಮಾಡಬೇಕು ಅಂತ ಸೋಮವಾರ ನಮ್ಮ ಗೃಹ ಸಚಿವರು ಹೇಳ್ತಾರೆ. ಅವ್ರು ಹೇಳಬೇಕು ಹೊರತು ನಾನು ಅದ್ರ ಬಗ್ಗೆ ಹೇಳೋದು ಸರಿ ಇರೋದಿಲ್ಲ. ಏನು ನನಗೆ ಗೊತ್ತಿಲ್ಲ. ಇದು ಅವ್ರಿಗೆ ಪೊಲೀಸರು ತೀರ್ಮಾನ ಮಾಡ್ತಾರೆ. ನಾವು ಅವ್ರಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವುದೋ ಹಸ್ತಕ್ಷೇಪ ಇಲ್ಲ. ಅವ್ರಿಗೇನು ಅವ್ರಿಗೆ ಅನಿಸುತ್ತೆ ಅವರ ಒಂದು ತನಿಖೆಯ ಮುಖಾಂತರ ಮತ್ತು ಬೇರೆ ಬೇರೆ ಅವ್ರಿಗೆ ಸಿಕ್ಕಿರುವಂಥ ಮಾಹಿತಿಗಳು, ಬೇರೆ ಬೇರೆ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಮುಖಾಂತರ ಅವ್ರು ತೀರ್ಮಾನ ಮಾಡ್ತಾರೆ. ಅವರ ಏನು ಕ್ರಮ ತಗೊಳ್ಳೋದು ಕೂಡ ಅವರು